ಹಾಸನದಲ್ಲಿ ವರುಣನ ಅಬ್ಬರ ಜೋರಾಗಿದೆ. ವರುಣಾರ್ಭಟಕ್ಕೆ ಗುಡ್ಡಗಳು ನಡುಗ್ತಾ ಇವೆ. ಭಾರೀ ಮಳೆಗೆ ಬೃಹತ್ತಾದಂತಹ ತಡೆಗೋಡೆಯೊಂದು ಕುಸಿದು ಬಿದ್ದಿದೆ. ಕುಶಾಲ್ ನಗರದ ಹಿಲಾಲ್ ಮಸೀದಿ ರಸ್ತೆಯಲ್ಲಿ ನಡೆದಂತಹ ಘಟನೆ. ಬೃಹತ್ ತಡೆಗೋಡೆಯೇ ಕುಸಿದು ಬಿತ್ತು ಮಳೆಯಿಂದಾಗಿ. ಮೇಲ್ಭಾಗದಲ್ಲಿರುವಂತಹ ಮನೆಗಳು ಈಗ ಕುಸಿದು ಬೀಳುವ ಆತಂಕ ಎದುರಾಗಿದೆ. ಕೆಳಭಾಗದ ಮನೆಗಳ ಮೇಲೆ ಮೇಲ್ಭಾಗದಲ್ಲಿರುವಂತಹ ಮನೆಗಳು ಕುಸಿದು ಬೀಳುತ್ತೆ ಎನ್ನುವ ಭೀತಿ. ಮಳೆ ಹೆಚ್ಚಾದ್ರೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಕಳೆದ 3 ದಿನಗಳಿಂದ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಅದರಲ್ಲೂ ಕೂಡ ಸಕಲೇಶಪುರ ಭಾಗದಲ್ಲಂತೂ ಮಿತಿಮೀರಿ ಮಳೆ ಆಗ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಅವಘಡಗಳು ಸಂಭವಿಸ್ತಾ ಇದೆ. ಒಂದು ಕಡೆ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಹಲವಾರು ಕಡೆ ಭೂಕುಸಿತ ಆಗ್ತಾ ಇದ್ರೆ, ಸಕಲೇಶಪುರ ಪಟ್ಟಣದಲ್ಲೂ ಕೂಡ ಕೆಲವು ಕಡೆ ಬರೆ ಕುಸಿತು ಮನೆಗಳೇ ಅಪಾಯಕ್ಕೆ ಸಿಲುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಾವೀಗ ಸಕಲೇಶಪುರ ಪಟ್ಟಣದ ಕುಶಾಲ್ ನಗರ ಬಡಾವಣೆಯ ಹಿಲಾಲ್ ಮಸ್ಜಿದ್ ರಸ್ತೆಯ ಪ್ರದೇಶದಲ್ಲಿದ್ದೇವೆ. ನಾವು ನೋಡ್ತಾ ಇದ್ದೀವಿ, ನಿನ್ನೆ ಸಂಜೆ ಆಗಿರ್ತಕ್ಕಂಥ ಘಟನೆ ಇದು. ಯಾವ ಕ್ಷಣದಲ್ಲೂ ಕೂಡ ಮೇಲಿನ ಮನೆ ಕೆಳಗಡೆ ಜಾರಿ ಬರ್ಬೋದಾಗಿರ್ತಕ್ಕಂಥ ಒಂದು ಅತ್ಯಂತ ಅಪಾಯಕರ ಸ್ಥಿತಿಯಲ್ಲಿದೆ. ಇಲ್ಲಿ ತಡೆಗೋಡೆ ಇತ್ತು, ಆ ತಡೆಗೋಡೆಯ ಮೇಲ್ಗಡೆ ಸುಂದರ ಅಂತಕ್ಕಂಥವ್ರ ಮನೆ ಅಂತೇಳಿ ಹೇಳಲಾಗುತ್ತೆ. ಸೊ ಆ ಮನೇಲಿ ಸದ್ಯಕ್ಕಂತೂ ಯಾರೂ ವಾಸ ಇಲ್ಲ. ಆದರೆ ಮೇಲ್ಗಡೆ ಪ್ರದೇಶದ ಮನೆಗಳಿಗೂ ಕೆಳಗಡೆ ಪ್ರದೇಶದ ಮನೆಗಳಿಗೂ ತಡೆಗೋಡೆಯನ್ನು ಕಟ್ಟಲಾಗಿತ್ತು ಕಳೆದ 30-40 ವರ್ಷಗಳ ಹಿಂದೆ. ಆದರೆ ಯಾವಾಗ ಅತಿ ಹೆಚ್ಚಿನ ಮಳೆ ಆಯಿತು, ನಿನ್ನೆ ಸಂಜೆ 5:30 ಸುಮಾರಿಗೆ ಆ ತಡೆಗೋಡೆಯೇ ಕುಸಿದು ಕೆಳಗಡೆ ಬಂದಿದೆ. ಸೊ ಈ ಮಣ್ಣನ್ನು ಈಗ ತೆಗಿಲಿಕ್ಕೂ ಕೂಡ ಆಗೋದಿಲ್ಲ. ತೆಗೆದ್ರೆ ಮತ್ತಷ್ಟು ಮಣ್ಣು ಕೆಳಗಡೆ ಜಾರಿ ಬರುತ್ತೆ. ಜಾರಿ ಬಂದರೆ ಆ ಮನೆಯೇ ಕುಸಿದು ಬರ್ತಕ್ಕಂಥ ಅಪಾಯ ಇದೆ. ಆ ಮನೆ ಕೆಳಗಡೆ ಕುಸಿದು ಬಂದರೆ ಇಲ್ಲಿ ವಾಸ ಮಾಡ್ತಕ್ಕಂಥ ಕುಟುಂಬಗಳಿಗೂ ಕೂಡ ಒಂದು ರೀತಿ ಅಪಾಯ ಆಗ್ತಕ್ಕಂಥ ಸ್ಥಿತಿ ಇದೆ. ತಕ್ಷಣಕ್ಕೆ ನಿನ್ನೆನೇ AC ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಈ ಅಕ್ಕಪಕ್ಕ ಮನೆಗಳಿಗೆ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಖಾಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರಲ್ಲಿ ಇಕ್ಬಾಲ್ ಅಂತಕ್ಕಂಥವ್ರ ಮನೆ ಇದು. ಇನ್ನು ಮತ್ತೊಂದು ಈ ಕಡೆ ಬಲಭಾಗದಲ್ಲೂ ಕೂಡ ಒಂದು ಮನೆ ಇತ್ತು, ಆ ಮನೆಯವ್ರನ್ನು ಕೂಡ ಖಾಲಿ ಮಾಡಿಸಿದ್ದಾರೆ. ಆದರೆ ಮಳೆ ಹೆಚ್ಚಾದಂತೆಲ್ಲ ಇಲ್ಲಿ ಆತಂಕ ಹೆಚ್ಚಾಗ್ತಕ್ಕಂಥದ್ದೇ ಕಂಡು ಬರ್ತಾ ಇದೆ. ನಾವು ನೋಡ್ತೀವಿ, ಇಲ್ಲೊಂದು ಮನೆ ಇತ್ತು, ಇಲ್ಲಿಂದನೂ ಕೂಡ ಮನೇಲಿ ಇದ್ದಂಥವ್ರನ್ನ ಖಾಲಿ ಮಾಡಿಸಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಇರ್ತಕ್ಕಂಥ ಕುಟುಂಬಗಳು ಆತಂಕದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಸೊ ನೋಡ್ತಾ ಇದ್ದೀವಿ, ದೊಡ್ಡ ರೀತಿಯಾಗಿರ್ತಕ್ಕಂಥ ತಡೆಗೋಡೆ ಇದು. ಆ ತಡೆಗೋಡೆ ಎಲ್ಲ ಕಲ್ಲುಗಳು ಕೂಡ ಸಡಿಲಾಗಿದೆ. ಅದೆಲ್ಲವೂ ಕೂಡ ಮಣ್ಣಿನ ಸಮೇತ ಕೆಳಗಡೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಅಕ್ಕಪಕ್ಕ ವಾಸ ಮಾಡ್ತಕ್ಕಂಥ ಕುಟುಂಬಗಳು ಒಂದು ರೀತಿ ಜೀವ ಭಯದಲ್ಲಿ ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೊತ್ತಿಗಾಯಿತು ಅಂತೇಳಿ ಇಕ್ಬಾಲ್ ಅಂತಕ್ಕಂಥವ್ರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ಸೋಣ. ಇಕ್ಬಾಲ್ ಅವರು, ನಿನ್ನೆ ಎಷ್ಟೊತ್ತಿಗಾಯಿತು ಘಟನೆ? ಇಲ್ಲಿ ಎಷ್ಟು ವರ್ಷಗಳಿಂದ ಈ ತಡೆಗೋಡೆ ಇತ್ತು? ನಿನ್ನೆ ಏನಾಯಿತು? ಈ ತಡೆಗೋಡೆ 40 ವರ್ಷದಿಂದ ನಮ್ಮ ತಂದೆ ಮಾಡಿಸಿರೋದು ಹಾಗೆ ಇತ್ತು. ನಿನ್ನೆ ಮಳೆ ಜಾಸ್ತಿ ಆಗೋದ್ರಿಂದ ನಾನು ನನ್ನ ಹೆಂಡತಿ ಮಾತಾಡ್ಕೊಂಡು ಮನೆಯಲ್ಲೇ ಕೂತಿದ್ದೀವಿ. ಅಷ್ಟರಲ್ಲಿ ಇದು ಹಿಂದ್ಗಡೆ ಶಬ್ದ ಬಂತು. ಶಬ್ದ ಬಂದಾಗ ನಾವು 5:05ವರೆಗೆ ಬಂದು ನೋಡಿದೆ, ಶಬ್ದ ಬಂತಲ್ಲ ಅಂತ. ಆವಾಗ ಈ ಕಡೆ ಗೋಡೆ ಕುಸಿತು. ಈಗ ಮೇಲೆ ಮನೆ ಇದೆಯಲ್ಲ, ಆ ಮನೆ ಯಾವಾಗ ಬೀಳುತ್ತೋ ಗೊತ್ತಿಲ್ಲ. ಆದ್ದರಿಂದ ನನ್ನ ಮನೆ ಖಾಲಿ ಮಾಡಿ ನಾನು ಬೇರೆ ಕಡೆ ಇದ್ದೀನಿ. ಅದಕ್ಕೆ ನೋಡಿ ನನಗೆ ಪರಿಹಾರ ಮಾಡಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಈಗ ಅಕ್ಕಪಕ್ಕದ ಮನೆ ಖಾಲಿ ಮಾಡೋದು ಓಕೆ, ಬಟ್ ಆ ಮನೆ ಕೆಳಗಡೆ ಬಂದರೆ ಇದು ಒಂದೇ ಮನೆಯಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ಒಂದು ರೀತಿ ಭಯ ಸೃಷ್ಟಿಯಾಗುತ್ತಲ್ವ? ಭಯ ಸೃಷ್ಟಿ ಆಗುತ್ತೆ. ಅದು ಮಳೆ ಜಾಸ್ತಿ ಇರೋದ್ರಿಂದ ಮಳೆ ಬೇರೆ ಅನಾಹುತ ಆಗ್ದಲ್ಲ. ಅದೇ ಸರ್ಕಾರ ತಡಬೇಕು. ದಯವಿಟ್ಟು ಅದನ್ನು ಫಸ್ಟು ತೆರವು ಮಾಡಿಸ್ಬೇಕು. ಯಾಕಂದರೆ ಆ ಒಂದು ಮನೆ ಕಡೆಯಿಂದ ಕನಿಷ್ಠ ಇಲ್ಲ ಅಂದರೆ ಒಂದು 3-4 ಮನೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ ಸರ್. 100% ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ, ಯಾವ ಪೊಸಿಷನಲ್ಲಿ ಇದೆ ಅಂತ ನೋಡ್ತಾ ಇದ್ದೀರಾ ಸರ್ ನೀವು. ಇದು ಈಗ ಮಳೆಗಾಲದಲ್ಲಂತೂ ಈಗೇನು ಬಗೆಹರಿಸೋಕೆ ಕಷ್ಟ ಇದೆ. ಆದರೂ ಮನೆ ಮಾಲೀಕರಿಗಾಗಲಿ ಯಾರಿಗೇ ಆಗಲಿ ಅವ್ರಿಗೊಂದು ನೋಟಿಸ್ ಕೊಟ್ಟು ಅವ್ರ ಮನೇನ ಫಸ್ಟ್ ಇದು ಮಾಡಿಸ್ಬೇಕು ಸರ್. ಅಷ್ಟೇ ನಮ್ಮಲ್ಲಿ ಇದು. ಯಾಕಂದರೆ ಒಂದು ಮನೆ ಕಡೆಯಿಂದ 3 ಮನೆ ಹೋಗೋ ಚಾನ್ಸ್ ಇದೆ ಸರ್. ಸ್ಥಳದಲ್ಲಿ ಅಕ್ಷರಶಃ ಒಂದು ರೀತಿ ಆತಂಕದ ವಾತಾವರಣ ಇದೆ. ಯಾವ ಕ್ಷಣದಲ್ಲಿ ಮಳೆ ಹೆಚ್ಚಾದರೂ ಕೂಡ ಮೇಲಿರ್ತಕ್ಕಂಥ ಮನೆ ಕೆಳಗಡೆ ಬರ್ಬೋದು. ಆ ಮನೆ ಕೆಳಗಡೆ ಜಾರು ಬಂದರೆ ಖಂಡಿತವಾಗ್ಲೂ ಕೂಡ ದೊಡ್ಡ ಅನಾಹುತ ಆಗ್ತಕ್ಕಂಥ ಆತಂಕ ಇದೆ. ಹಾಗಾಗಿ ತಕ್ಷಣಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಏನೆಲ್ಲ ತಕ್ಷಣಕ್ಕೆ ಕ್ರಮಗಳು ಕೈಗೊಳ್ಳಬೇಕು ಅದೆಲ್ಲವೂ ಕೂಡ ಕೈಗೊಂಡು ಜನರ ಸುರಕ್ಷತೆ ಕಾಪಾಡಬೇಕು ಅಂತಕ್ಕಂಥ ಮನವಿಯನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.